ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನ್ಯಾಷನಲ್ ಹೆರಾಲ್ಡ್ ದೊಡ್ಡ ಪತ್ರಿಕೆ, ಕಾಂಗ್ರೆಸ್ಸಿನದ್ದು, ನೆಹರೂರವರ ಕಾಲದಲ್ಲಿ ಹುಟ್ಟಿದಂಥದ್ದು. ಅದು ವಿಶೇಷವಾಗಿ ಕಾಂಗ್ರೆಸ್ಸಿನ ಆಡಳಿತದ ಬಗ್ಗೆ, ಅವರ ಒಳ್ಳೆಯ ಕೆಲಸಗಳ ಬಗ್ಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಸಿನ ಮುಖವಾಣಿ. ಆ ಪತ್ರಿಕೆಯನ್ನು ಬೆಳೆಸ್ಕೊಂಡ್ಬಂದರು, ಬೆಳೆಸುವಂಥ ಪ್ರಯತ್ನ ಸಾಕಷ್ಟು ಮಾಡಿದರು. ಆ ದಿಶೆಯಲ್ಲೇ ದೊಡ್ಡ ಸಂಸ್ಥೆ ಆಗಿತ್ತು. ಇವತ್ತು ಅದು 2,000 ಕೋಟಿ ರೂಪಾಯಿಗಳ ಆಸ್ತಿ ಆಗಿದೆ. ಅದು ರೆಗ್ಯುಲರಾಗಿ ಬರಲಾರ್ದಕ್ಕೆ ಮತ್ತು ದುಡ್ಡು ಅಥವಾ ಫಂಡ್ ಕಡಿಮೆ ಅದ ಮತ್ತು ಹಾಕೋದು ಮಾಡೋದು ಏನೇನೋ ಗದ್ದಲಗಳು ಇದ್ದೇ ಇರ್ತವೆ. ಎಲ್ಲಿಯಾದರೂ ಗದ್ದಲಿಲ್ಲದಂಥ ಈ ದೇಶದ ಸ್ಕೀಮು ಇಲ್ಲೇನೋ ಅಥವಾ ಒಂದು ಯಾವುದು ವ್ಯವಹಾರ ಇಲ್ಲೇನೋ ಅನ್ನೋಂಗದ. ಅದನ್ನೂ ಇರಲಿ, ಈ ನ್ಯಾಷನಲ್ ಹೆರಾಲ್ಡ್ ಮೇಲೆ ಇಲ್ಲಿ ಈ 2,000 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಹೊಡೆಸುವಾಗ ಸೋನಿಯಾ ರಾಹುಲ್ ಗಾಂಧಿಯವರು ದೊಡ್ಡ ಫ್ರಾಡ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಅವ್ರ ಜೊತೆ ಇನ್ನೊಂದು ಕುಡ್ಕೊಂಡು ಇದನ್ನು ಹೊಡೆದಾರೆ, ತಮ್ಮ ಆಸ್ತಿ ಮಾಡ್ಕೊಳ್ಳಿ ಹೊಡೆದಾರೆ. ಇದರಾಗ ಕೇವಲ 38% ಅಷ್ಟೇ, 38% ಅಷ್ಟೇ ಇವ್ರು ಪಾಲ್ದಾರರು, ಉಳಿದೆಲ್ಲ ತಾವು ಹೊಡ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಂದು ಆರೋಪ, ಘನಘೋರವಾದ ಆರೋಪ. ಅದರಲ್ಲಿ ಮುಖ್ಯವಾಗಿ ಅವರು ವಿಶೇಷವಾಗಿ ಅವ್ರು ಯಾರಪ್ಪ, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ನಾಯಕರು ಸುಮಂತ್ ದುಬೆ, ಶ್ಯಾಮ್ ಪಿತ್ರೋಡಾ, ಯಂಗ್ ಇಂಡಿಯನ್ ಮತ್ತು ಡೆಟೆಕ್ಸ್ ಮರ್ಚೆಂಡೈಸ್ ಲಿಮಿಟೆಡ್, ಡೆಟೆಕ್ಸ್ ಪ್ರವರ್ತಕ ಸುನಿಲ್ ಭಂಡಾರಿ, ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್, AJL ಮತ್ತು ಇತರ ಅಪರಿಚಿತರ ವಿರುದ್ಧ ಏನು ಕೇಸ್ ಆಗಿರ್ಬೋದು. 120B ಕ್ರಿಮಿನಲ್ ಪಿತೂರಿ, 403 ಆಸ್ತಿ ದುರುಪಯೋಗ, 406 ನಂಬಿಕೆ ಉಲ್ಲಂಘನೆ, 420 420 ವಂಚನೆ, ಇವೆಲ್ಲ ಹಾಕ್ಕೊಂಡು ಮಾಡಿದಂಥದ್ದು ಕೇಸ್ ಮಾಡಿದ್ದಾರೆ. ಇವ್ರ ಮೇಲೆ ಇಡಿ ತನಿಖೆ ಮಾಡಿ ಇದು ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಇಡಿ. ಇದರಲ್ಲಿ ಮನಿ ಲಾಂಡ್ರಿಂಗ್ ಆಗ್ಯದ, ಗದ್ದಲಾಗ್ಯದ ಅಂತ ಹೇಳ್ತಾ ಇದ್ದಾರೆ. ಅದೇನಾಗ್ಯದ ಏನಂತೂ ನಿರಂತರವಾಗಿ ಇವರು ಅಧಿಕಾರಕ್ಕೆ ಬರೋ ಮುಂದೆ 2014 ಇದನ್ನು ಆರೋಪ ಮಾಡ್ತಾನೆ ಬಂದರು. ಇದರ ಜೊತೆಗೆ ಹುಡಾ ಅವ್ರ ಮೇಲೆ ಆರೋಪ ಮಾಡಿದರು. ಹರಿಯಾಣದಲ್ಲಿ ಲ್ಯಾಂಡ್ ಗ್ರ್ಯಾಪ್ ಮಾಡಿದಾರಪ್ಪ ಇವರು ಹಳೆಯ ಎಲ್ಲ ಕುಡ್ಕೊಂಡು ಅಂತೇಳಿ. ಜೊತೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಿಯಾಂಕಾ ವಾಡ್ರಾ ಅವಳ ಗಂಡ ಅವರು ಇದ್ದಂಥವ್ರು, ವಾಡ್ರಾ ಇದ್ದಂಥವ್ರು ಆಸ್ತಿ ಹೊಡೆದಾರೆ, ಭೂಮಿಗಳು ಹೊಡೆದಾರೆ ಅಂತ ಆರೋಪ ಮಾಡಿದರು. ಇವತ್ತಿನವರೆಗೂ ಇವರು ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನ್ಯಾಷನಲ್ ಹೆರಾಲ್ಡ್ ಸಹಿತ ಅಷ್ಟೇ ಇದು. ಇಲ್ಲಿ ಕೇಸುಗಳು ಯಾವ್ಯಾವ ಹೋಗಿ ಹೇಳಿ ನಿಮ್ಗೆ 120 ಕ್ರಿಮಿನಲ್ ಪಿತೂರಿ ಇಂಥವೆಲ್ಲ, ಮತ್ತು ಅದು ಆಸ್ತಿ ದುರುಪಯೋಗ 403 406 ನಂಬಿಕೆ ಉಲ್ಲಂಘನೆ, 420 ವಂಚನೆ, ಇವೆಲ್ಲ ಕೇಸುಗಳು ಆಗ್ತಾಯಿದ್ದಾರೆ. ಅಂದ್ರೆ ಯಾರ್ದೋ ಆಸ್ತಿ ಯಾರೋ ಹೊಡಿತಾ ಇದ್ದಾರೆ ಅನ್ನೋ ಹಂಗೆ ನಂಬಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವ್ರು ಭ್ರಷ್ಟದಾರ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗೆಲ್ಲ ಸಾಕಷ್ಟು ಎನ್ಕ್ವೈರಿ ಮಾಡಿದ ಇಡಿ ಮಾಡ್ತಾನೆ, ಅದು ನೆನಪದಾಗ ಮಾಡ್ತಿರ್ತದೆ. ಆದರೆ ಇಲ್ಲಿವರೆಗೆ ಇವು ಯಾವ ಪ್ರೂವ್ ಆಗಿಲ್ಲ, ಅವ್ರ ಶಿಕ್ಷಣವೂ ಆಗಿಲ್ಲ. ಆಗೋದು ಯಾವಾಗಂತ ಇದೊಂದು ದೊಡ್ಡ ಪ್ರಶ್ನೆ. ಇದಕ್ಕಿಂತ ಹೆಚ್ಚು 4G 2G 5G ಹಿಂದೆ ಬಂತು. ಹೇಳಿದಾಗ ಸಾಕಷ್ಟು ಆರೋಪಗಳು ಬಂದು ಲಕ್ಷ ಕೋಟಿಗಿಂತ ಹೊಡೆದಾರ ಆರೋಪ ಮಾಡಿದ್ರು, 1,000 ಕೋಟಿ ಹೊಡೆದಾರ ಆರೋಪ ಮಾಡಿದರು. ಇವತ್ತಿನ ವಿಷಯ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಮೋದಿ ಸರ್ಕಾರಕ್ಕೆ. ಯಾಕೆ ಆರೋಪ ನಾವು ಸಂದರ್ಭ ಮಾಡಿದ್ರಿ? ಆವತ್ತಿನ ಏನಪ್ಪ ಅಂತಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಈ ಒಂದು ವಿಶೇಷವಾಗಿ ಅವತ್ತಿನ ತನಿಖಾಧಿಕಾರಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಲ್ಲಿಯ CJI ಅಥವಾ ಮತ್ತಾರೋ ಇವರೆಲ್ಲರೂ ರಿಪೋರ್ಟ್ ಕೊಟ್ಟರು ಸಹಿತ ಅಲ್ಲಿ ಒಂದು ವಿಶೇಷವಾಗಿ ಏನಪ್ಪ ಅಂದರೆ ಇವ್ರ ಮೇಲೆ ಪೂರ್ತಿ ಆರೋಪ ಇತ್ತು ಕಾಂಗ್ರೆಸ್ನ ಮೇಲೆ. ಇಲ್ಲ ಇವರು 2G 4G ಒಳಗೆ ಸಾಕಷ್ಟು 1,000 ಕೋಟಿ ರೂಪಾಯಿ ಹೊಡೆದಿದ್ದಾರೆ ಅಂತೇಳಿ. ಅದು ಇವತ್ತಿನವ್ರಿಗೆ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹುಡಾ ಅವರು ಲ್ಯಾಂಡ್ ಗ್ರ್ಯಾಬ್ ಮಾಡಿದ್ದಾರೆ ಅಂತೇಳಿ, ಹುಡಾ ಮತ್ತು ಪ್ಲಸ್ ನಮ್ಮ ವಾಡ್ರಾ ಅವರು, ಅದನ್ನು ಇವತ್ತಿಗೆ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆರೋಪ ಮಾಡಲಿ ಏನು ತಪ್ಪಿಲ್ಲ. ಯಾಕಂದರೆ ರಾಜಕಾರಣಿಗಳು ಅಂದ್ಕೊಳ್ಳಿ ಇವತ್ತು ದಂಧೆ ಮಾಡುತ್ತಿರ್ತಾರೆ, ಏನೋ ಒಂದು ಆಗ್ತಿರ್ತದೆ. ಅದರಲ್ಲೂ ಇದು ಮೊದಲು ಶುರು ಮಾಡಿದವರು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯವರು ನಿಮಗೆ ಗೊತ್ತದೆ, ಯಾರಂತ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಕಾಲಕ್ಕೆ BJP ಅತ್ಯಂತ ಪ್ರೀತಿ ವ್ಯಕ್ತಿ. ಅದರಲ್ಲೂ ಮೋದಿಯವರ ಅಧಿಕಾರಕ್ಕೆ ಬಂದಾಗ ಹೆಚ್ಚು ಸಂತೋಷಪಟ್ಟವರು ಇವರು ಸುಬ್ರಹ್ಮಣ್ಯ ಸ್ವಾಮಿಯವರು. ಅವರಿಂದ ನ್ಯಾಷನಲ್ ಹೆರಾಲ್ಡು ಇನ್ನುಳಿದೆಲ್ಲ ಕೇಸು ಹಾಕಲಿಕ್ಕೆ ಕಾರಣೀಭೂತರಾದವರು, ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ ತೆಗೆದು ಕೊಟ್ಟಂಥವ್ರು ಮಾಡಿದವರು. ಇವತ್ತು ಅವರು ಇದ್ದಾರಿಲ್ಲ ಅಂತಲ್ಲ, ಆದರೆ ಇವತ್ತು ಅವರು ಹೆಚ್ಚಿಗೆ ಕಾಂಗ್ರೆಸ್ನ ಟೀಕಾ ಮಾಡೋದಿದ್ದಲು ಇವತ್ತು ಮೋದಿಯವರ ಆಡಳಿತವನ್ನು ಟೀಕಾ ಮಾಡ್ತಾ ಹೊರಟಿದ್ದಾರೆ. ಮೋದಿಯವರು ಅವ್ರ ಜೊತೆಗಾರರನ್ನು ಟೀಕಾ ಮಾಡ್ತಾ ಇದ್ದಾರೆ. ನಾನು ಯಾಕೆ ಮಾತನಾಡಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಒಂದು ಕಾಲದ ಅತ್ಯಂತ ಆತ್ಮೀಯ ಸುಬ್ರಹ್ಮಣ್ಯ ಸ್ವಾಮಿ ಇವತ್ತು ಮೋದಿಯವರು ಅತ್ಯಂತ ಪ್ರಬಲ ಎದುರಾಳಿ ಆಗಿಬಿಟ್ಟಿದ್ದಾರೆ ಇವತ್ತು. ಆದರೂ ಈಗ ನಿಮಗೆ ಗೊತ್ತದ SIR ವಿಶೇಷ ಪರಿಷ್ಕರಣೆ ಏನು ಮತದಾರ ಪಟ್ಟಿ ಅದಲ್ಲ, ಆ ಪಟ್ಟಿ ಜೋರು ಇರೋದು. ಅದು ಯಾವುದೋ ಪ್ರಸಂಗಗಳು ಈಗಾಗಲೇ ಈ ನಮ್ಮ ಪಾರ್ಲಿಮೆಂಟ್ದಲ್ಲಿ ಡಿಸ್ಕಷನ್ ಸುಪ್ರೀಂ ಕೋರ್ಟಲ್ಲಿ ತರ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಾಗ್ಯದಪ್ಪ ಅಂತಂದರೆ ನಮ್ಮ ಮೋದಿ ಮತ್ತು ಶಾರ್ ಅವರಿಗೆ ಒಂದು ರೀತಿ ಆತಂಕ ಶುರುವಾಗ್ಯದ. ಅದಕ್ಕಾಗಿ ಇವ್ರನ್ನ ಆದಷ್ಟು ಬಾಯಿ ಖರ್ ಮಾಡೋ ಸಲುವಾಗಿ ಮತ್ತೊಮ್ಮೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಒಂದು ಏನು ಗದ್ದಲಾಗಿದೆ,
ಮತ್ತು ವಿಶ್ವಾಸ ದ್ರೋಹವಾಗಿದೆ ಮತ್ತು ಆಸ್ತಿ ಹೊಡಿತ ಪ್ರಯತ್ನ ಆಗಿದೆ ಅದನ್ನು ಜಗಕ್ಕೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇಡಿ ಮೂಲಕ ಮಾಡಲಿ, ಆದರೆ ಪ್ರೂವ್ ಮಾಡಲಿ ಅಂತದನ್ನು. ಈ ಹಿಂದೂ ಕೇಜ್ರಿವಾಲ್ ಸಾಕಷ್ಟು ಆರೋಪ ಮಾಡಿದ್ರು, ಭ್ರಷ್ಟ ಅದಾರ, ಹಾಗೆ ಅದಾರ, ಸಾರಾಯಿ ಹೊಡೆದಿದ್ದಾನೆ, 100 ಕೋಟಿ ಅಂದ್ರೆ 1000 ಕೋಟಿ ಅಂದರೆ ಏನು ಬಾಯಿಗೆ ಬಂದಂಗೆ ಮಾತಾಡಿದ್ರು ದಿಲ್ಲಿಯಲ್ಲಿ. ಇವತ್ತು ಸಹಿತ ಅವ್ರು ಪ್ರೂವ್ ಮಾಡೋಕ್ಕಾಗಿಲ್ಲ ಕೇಜ್ರಿವಾಲ್ ಅವ್ರದ್ದು. ಯಾಕೆ? ಇದು ಒಂದು ದೊಡ್ಡ ಪ್ರಶ್ನೆ. ಕೇಜ್ರಿವಾಲ್ದಾಯಿತು, ಇವತ್ತು ರಾಹುಲ್ ಗಾಂಧಿ ಅವ್ರದ್ದಾಯಿತು, ಸೋನಿಯಾ ಗಾಂಧಿ ಅವ್ರದ್ದಾಯಿತು, ಪ್ರೂವ್ ಮಾಡ್ರಿ, ಬರೀ ಆರೋಪ ಮಾಡ್ರಿ. ಏನಾದ್ರು ತಿಂದರು ನಿಮ್ಗೆ ಅಧಿಕಾರ ಇದಲ್ಲ, ನಿಮ್ಗೆ ಎಲ್ಲನೂ ಅದ, ಪ್ರೂವ್ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಪ್ರಶ್ನೆ. ಈ ಸಲ ಪ್ರೂವ್ ಮಾಡ್ತಾರೆ ಎಲ್ಲರೂ, ಅಟ್ಲೀಸ್ಟ್ ಈಗಾದರು ಅವ್ರು ಶಿಕ್ಷೆ ಆಗಲಿ. ತಪ್ಪಿತಸ್ಥರು ಯಾರೂ ಇಲ್ಲ ಅವರು. ರಾಹುಲ್ ಗಾಂಧಿ ಇರೋಲ್ರು, ಸೋನಿಯಾ ಗಾಂಧಿ ಇರಲಿ, ಮತ್ತೊಬ್ಬರು ಇರಲಿ, ಕೇಜ್ರಿವಾಲ್ ಇರಲಿ, ಇನ್ನೊಬ್ಬರು ಇರಲಿ. ಕೇಜ್ರಿವಾಲ್ ಅಂತ ಅಧಿಕಾರ ಇಲ್ಲ, ಏನೂ ಇಲ್ಲ, ಖಾಲಿ ಇದ್ದಾರೆ ಪಾಪ ಅವರು. ಯಾಕೆ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಿದಿರಿ? ಸಾರಾಯಿ ಭಾಳ ಹೊಡೆದಾರ, ಅಬಕಾರಿ ತಿಂದಾರ, ಮಾಡ್ಯಾರ. ಯಾರು 1000 ಕೋಟಿ ಅಂದರೆ 500 ಕೋಟಿ ಅಂದರೆ 300 ಕೋಟಿ ಅಂದರೆ ಏನೂ ಇಲ್ಲ ಅಂದರೆ ಏನೇನೋ ಇವತ್ತು ಅದು ಪ್ರೂವ್ ಮಾಡೋಕ್ಕಾಗಿಲ್ಲ. ಯಾಕೆ? ಈಗ ರಾಹುಲ್ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಅದು ಕಾರಣ ಏನೂ ಇರಲಿ. ನಿಮ್ಮ ರಾಜಕೀಯವಾಗಿ ಏನೂ ಇರ್ಬೋದಿಲ್ಲ ಅಂತಲ್ಲ. ಮುಂದಿನ ದಿನದಲ್ಲಿ ಇದು SIR ದೊಡ್ಡದು ಮಾಡ್ತಾರಪ್ಪ, ನಮ್ಗೆ ತೊಂದರೆ ಕೊಡ್ತಾರೆ, ಪ್ರಜಾಪ್ರಭುತ್ವ ತೊಂದರೆ ಐತಲ್ಲ, ಇದ್ದಕ್ಕೆಲ್ಲ ಪ್ರಜಾಪ್ರಭುತ್ವ ಅದೇನು ಸುಳ್ಳೇನಲ್ಲ. ಇಲ್ಲಿ ನಮ್ಮ ಏನಪ್ಪ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಿರ್ತಾರೆ, ಗದ್ದಲ ಮಾಡಿದಾರಂತೆ ಆರೋಪ, ನೇರ ಅವ್ರ ಮೇಲೆ ಆರೋಪದ ಸುಪ್ರೀಂ ಕೋರ್ಟಿಗೆ ಕೇಸ್ ಒಯ್ದಿದ್ದಾರೆ. ಅದರ ಕಾವನ್ನು ಇಳಿಸಲು ನೀವೇನು ಪ್ರಯತ್ನ ಮಾಡ್ತಾಯಿದ್ರಿ ಅಂತ ನಿಮ್ಮ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಏನೂ ಇಲ್ಲ, ಸ್ಟ್ಯಾಂಡ್ ಹೋಗೋದಿಲ್ಲ, ಇದು ಬಿದ್ದು ಹೋಗ್ತದೆ, ಸತ್ಯಮೇವ ಜಯತೆ ಅಂತ ಹೇಳಿದ ನಮ್ಮ ಜಯರಾಮ್ ರಮೇಶ್ ಅವರು ಹೀಗೆ ಕೊಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಸಿಂಘ್ವಿ ಅವರು, ನಿಮಗೆ ಗೊತ್ತಿದೆ, ಕಾಂಗ್ರೆಸ್ಸಿಗರು, ಅದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ವಕೀಲರು, ಬುದ್ಧಿವಂತರು, ಅವ್ರು ಹೇಳ್ತಿದ್ರೆ ಏನಿದ್ರಿ, ಹಳಿ ಸರಿ, ಹಳೆ ಬಾಟೆ ಎಲ್ಲ ಹಳಿದು ಏನು ಹೊಸದೇನಿಲ್ಲ, ಇದರಿಂದ ಏನೂ ಆಗೋದಿಲ್ಲ, ನಾವು ಇದನ್ನು ವಿನ್ ಆಗ್ತೀವಿ, ಗೆಲ್ತೀವಿ ಅಂತ ಅವ್ರು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಇವ್ರು ನೋಡಿ ಗೆಲ್ತಾನೆ ಅಂತ ಹೇಳ್ತಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಅವರು ಅಂತ ಯಾವಾಗಲೂ ಅವ್ರು ಆರೋಪ ಮಾಡೋದ್ರಲ್ಲಿ ಮುಂದೆ ಎಕ್ಸ್ಪರ್ಟ್ ಹ್ಯಾಂಡ್ ಆರೋಪ ಮಾಡ್ತಾರೆ. ಏನಾಗಿದೆ, ಹಿಟ್ಟಲ್ಲಿ ರನ್ ಏನೋಪ್ಪ ಇವರು ಹಂಗೆ ಅನಿಸ್ತಿರ್ತಾರೆ. ಏನೋ ಆಗಲಿ, ಇವತ್ತು ಮೋದಿಯವ್ರದ್ದು ಸವಾಲದು. ನಿಜವಾಗಿಯೂ ನ್ಯಾಷನಲ್ ಹೆರಾಲ್ಡ್ದಲ್ಲಿ ಗದ್ದಲಾಗಿದ್ದರೆ ಶಿಕ್ಷೆ ಯಾವಾಗ ಕೊಡಿಸ್ತೀರಿ, ಎಂದು ಕೊಡಿಸ್ತೀರಿ, ಎಲ್ಲಿ ಕೊಡಿಸ್ತೀರಿ, ಎಷ್ಟು ಕೊಡಿಸ್ತೀರಿ? ಯಾಕೆ ಸ್ವತಃ ನಿಮ್ಮಲ್ಲಿ ಸಾಕಷ್ಟು ಲೀಗಲ್ ಅಡ್ವೈಸರ್ ಇದ್ದಾರೆ, ನಿಮಗೆ ಸಾಕಷ್ಟು ನಿಮ್ಗೆ ಅಧಿಕಾರ ಅದ, ಜೊತೆಗೆ ನೀವು ಬೇಕಾದನ್ನು ಮಾಡ್ಬೋದು. ಅಧಿಕಾರ ಇದ್ದಾಗ ನ್ಯಾಯಬದ್ಧವಾಗಿ ಸತ್ಯ ಇದ್ದಿದ್ರೆ ನೀವು ಯಾಕೆ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗ್ತಾಯಿಲ್ಲ? ಹಿಡಿದಾದ್ರು 11 ವರ್ಷಗಳಾದರೂ ಹಂಗೆ ಆರೋಪ ಮಾಡ್ತಾಯಿದ್ರು, ಈಗೂ ಆರೋಪ ಮಾಡ್ತಾಯಿದ್ದೀರಿ. ಬರೀ ಆರೋಪ ಮಾಡೋದು ಹೋಗೋದು ಬೇಡ, ಹಿಟ್ ರನ್ ಆಗೋದು ಬೇಡ. ಈ ಸಲ ಶಿಕ್ಷೆ ಆಗಲಿ. ರಾಹುಲ್ ಗಾಂಧಿಗೆ ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಜೊತೆಗೆ ದುಬೆ ಗಿಬೆ ಇರ್ತಾರೆ, ಯಾರು ಇದ್ದಾರೆ ಅವರೆಲ್ಲ ಆಗಲಿ. ಯಾಕಂತಂದ್ರೆ ನಿಮ್ಗೆ ಗೊತ್ತಾಗಲಿ, ಹೌದು ಸತ್ಯದ ಅಂತೇಳಿ. ಹೌದು, ನಮ್ಮ ಮೋದಿಯವ್ರು ಸತ್ಯ ಮಾತಾಡ್ತಾ ಇದ್ದಾರೆ, ಶಾರ್ ಅವ್ರು ಸತ್ಯ ಮಾತಾಡ್ತಿದ್ದಾರೆ ಅಂತ ಆಗಲಿ. ಅದು ತಪ್ಪಿಸ್ಕೊಂಡು ಹೋಗೋದಾಗಬಾರ್ದು. ಅದು ಕೇಸುಗಳಂತ ದೊಡ್ಡ ಏನಲ್ಲ ಅವು. ನೀವು ಹಾಕಿದಂಥ ಕೇಸ್ 120B, 403, 406, 420 ಇವೇನಪ್ಪ ಜೀವಾವಧಿ ಶಿಕ್ಷೆ ಅಂತಂತೂ ಅಲ್ಲ. ಆದರೆ ಜನರಲ್ಲಿ ಇವ್ರು ಭ್ರಷ್ಟರು ಅಂತ ತೋರಿಸ್ಬೇಕಾಗಿದೆ. ಇವಾಗ ತೋರಿಸ್ರಿ, ಪ್ರೂವ್ ಮಾಡಿರಿ, ಶಿಕ್ಷೆ ಕೊಡಿಸ್ರಿ. ಶಿಕ್ಷೆ ಕೊಡಿಸಿದಾಗ ಕರೆಂದಾಗ್ಯದ. ಇಲ್ಲ ಸುಮ್ಮನಪ್ಪ ಅವ್ರು ರಾಜಕೀಯ ಸ್ಟಂಟಪ್ಪ ಇದು ಅಂತ ಎಲ್ಲರೂ ಹೇಳಬೇಕಾಗ್ತದೆ. ಆದ್ರೆ SIR ಮಾತ್ರ ಬಹಳ ದಿನದಿಂದ ದಿನಕ್ಕೆ ಅತ್ಯಂತ ದಾಖಲೆ ಉಚ್ಚ ಬೆಳೆಸಿದ್ದಾರೆ ರಾಹುಲ್ ಗಾಂಧಿ ಅವರು. ಮೋಸ್ಟ್ಲಿ ಇದರಲ್ಲೇ ನಮ್ಮ ಜ್ಞಾನೇಶ್ ಕುಮಾರ್ ಅವರು ಸಿಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಅದು ಮತ್ತು ಈ ಪಾರ್ಲಿಮೆಂಟ್ದಲ್ಲೂ ಡಿಸ್ಕಷನ್ ತರಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಪ್ಪ ಅಂತಂದ್ರೆ ನ್ಯಾಷನಲ್ ಹೆರಾಲ್ಡ್ ಇಲ್ಲಿವರೆಗೆ ಇಷ್ಟೊಂದು ಶಿಕ್ಷೆ ಆಗಬೇಕಾಗಿತ್ತು ಇವರಿಗೆಲ್ಲ. ಅದು ಪ್ರೂವ್ ಆಗಬೇಕಾಗಿತ್ತು, ತಪ್ಪು ಏನಂತ ಪ್ರೂವ್ ಆಗಬೇಕಾಗಿತ್ತು, ಶಿಕ್ಷೆ ಘೋಷಣೆ ಆಗಬೇಕಾಗಿತ್ತು. ಎಷ್ಟೋ ಅಲ್ಲಿ ಶಿಕ್ಷೆ 1 ವರ್ಷದಾಗಲಿ, 2 ವರ್ಷದಾಗಲಿ, 1 ಲಕ್ಷ ಆಗಲಿ, 10 ಲಕ್ಷ ಆಗಲಿ, 20 ಲಕ್ಷ ಆಗಲಿ, ಆಗಿದ್ದು 20,000 ಕೋಟಿ ರೂಪಾಯಿ ಇವ್ರು ಹೊಡೆದಾರ ನೀವು ಆರೋಪ ಮಾಡ್ತೀರಿ. ಇಡಿ ಆರೋಪ ಮಾಡ್ತದೆ. ಇಡಿ ಯಾರು ಕೈಯಾಗಿದೆ? ಈಗ ಸರ್ಕಾರಕ್ಕೆ ಆಗದ. ಇಡಿ ಆರೋಪ ಮಾಡ್ತದೆ, ಸರ್ಕಾರ ಆರೋಪ ಮಾಡ್ತದೆ. ತನಕ ವರದಿ ಕೊಟ್ಟದ 20,000 ಆಸ್ತಿನ ಹೊಡಿತಾ ಇದ್ದಾರೆ ಇವರೆಲ್ಲರೂ ಅಂತೆ. ಹಾಗಾದ್ರೆ ಶಿಕ್ಷೆ ಯಾಕೆ ಕೊಡಿಸ್ಬಾರ್ದು? ಅದು ಇವ್ರು ಎಲ್ಲರೂ ಯಾರು ಹೆಸರು ಹೇಳ್ತಾರೆ ಈಗ, ಎಲ್ಲ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕಲ್ಲ. ಈಗ ಆಗ್ತದನ? ಇದು ಒಂದು ದೊಡ್ಡ ಪ್ರಶ್ನೆ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಈ ವಿಷಯದಲ್ಲೇ ಶಿಕ್ಷೆ ಆದಿದ್ದ ಅನ್ನೋ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ಸುಮ್ಮನೆ ಆರೋಪಕ್ಕೆ ಆರೋಪ ಮಾಡೋದು, ನಮ್ಮನ್ನು ನಾವು ಏನೋ ಆರೋಪ ಮಾಡ್ತಾಯಿದ್ವಿ, ಅವ್ರನ್ನ ಹಿಂಸರಿಸ್ತೀವಿ ಅನ್ನೋಂಥದ್ದು. ಇನ್ನು ಮೋಸ್ಟ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಅವ್ರು ಬೆದರು ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಈಗಾಗಲೇ ಅವ್ರು ಆ ವಿಷಯದಾಗ ಪೂರ್ತಿಯಾಗಿ ಗಟ್ಟಿಯಾಗಿದ್ದಾರೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇದರಲ್ಲಿ ಮೋದಿಯವರು ಈಗಿನ ಅಂತ ಕೆಸರ ಮೋಸ್ಟ್ಲಿ ಅವರಿಗೆ ಬಂದು ತಗಲ್ತದೋ ಏನೋ ಅನ್ನೋಂಥ ಮಾತುಗಳು ಕೇಳಿ ಬರ್ತದೆ. ಏನೋ ಆಗಲಿ, ಒಟ್ಟಾರೆಯಾಗಿ ನ್ಯಾಷನಲ್ ಹೆರಾಲ್ಡ್ ಅಂದರೆ ನಿಜವಾಗಿಯೂ ಇವರು ಭ್ರಷ್ಟಾಗಿದ್ದರೆ, ಇವು ದುಡ್ಡು ಹೊಡೆದಿದ್ರೆ, 2,000 ಕೋಟಿ ರೂಪಾಯಿ ಆಸ್ತಿ ನೀತಿ ಬಡದಿದ್ರೆ ಶಿಕ್ಷೆ ಆಗಲೇಬೇಕು ಅವರಿಗೆ. ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರು ಜೊತೆಗೆ ಅವ್ರ ಜೊತೆಗಾರರಿಗೆ ಆಗಲಿಲ್ಲ ಅಂತಂದ್ರೆ ಇದ್ರ ಕೆಟ್ಟ ಹೆಸರು ಯಾರಿಗೆ ಬರುತ್ತಪ್ಪ ಅಂದ್ರೆ ಮೋದಿ ಮತ್ತು ಶಾ ಅವ್ರಿಗೆ ಬರುವಂಥದ್ದು, ಇಡಿಗೆ ಬರುವಂಥದ್ದು. ಈಗಾಗಲೇ ಇಡಿ ಮೇಲೆ ಆರೋಪ ಅದು, ಇಡಿ ಮತ್ತು CBI ಮೇಲೆ ವಿರೋಧ ಪಕ್ಷಗಳನ್ನು ಹಳ್ಳಿ ಸಲುವಾಗಿ ಉಪಯೋಗ ಮಾಡ್ತಾ ಇದ್ದಾರಪ್ಪ ಅಂತೇಳಿ ಅದು ಮತ್ತೊಂದು ಪ್ರೂವ್ ಆಗ್ತದೆ ಅಷ್ಟೇ. ಇಡೀ ಇದು ಗೌರ್ಮೆಂಟ್ ಸರ್ಕಾರದ ಮಿನಿಸ್ಟರ್ನಾಗಲಿ ಮಧ್ಯೆ ಹಿಡಿಯುವಂಥದ್ದಲ್ಲ, ಕೇವಲ ಸರ್ಕಾರದ ವಿರೋಧಿಗಳನ್ನು ಬಾಯಿ ಮುಚ್ಚಿಸುವಾಗ ಇಡಿ ಬಳಕೆ ಆಕೈತಿ ಅನ್ನೋದನ್ನು ಮತ್ತೊಂದು ಪ್ರೂವ್ ಮಾಡಿದಂಗೆ ಆಕೈತಿ. ಇದು ಇಡಿಗೂ ಒಂದು ಸವಾಲನ್ನು ಪ್ರೂವ್ ಮಾಡ್ರಪ್ಪ, ಶಿಕ್ಷೆ ಕೊಡಿಸ್ತಾರೆ ಅಂತೀರಿ. ಮಾಡೋಕ್ಕೆ ಸಾಧ್ಯನ ಇಡಿಗೆ ಅನ್ನೋದು ಇವತ್ತು ಎಲ್ಲರೂ ಜನ ಕೇಳ್ತಾ ಇದ್ದಾರೆ ರೀ, ಶಿಕ್ಷೆ ಕೊಡಿಸೋಕೆ ಹಾಕೈತೆ ನಿಮ್ಗೆ ಅಂತೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.